ಸೀಕ್ರೆಟ್ ಹೇರ್ ಆಯಿಲ್ನ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನನ್ನ ಚಾನಲಲ್ಲಿ ನೀವು ಶಾಪಿಂಗ್ ವಿಡಿಯೋಸ್, ಈ ರೀತಿ ಮ್ಯಾಜಿಕ್ ಏರ್ ಆಯಿಲ್ ಟಿಪ್ಸ್ನ ನಾನು ನಿಮಗೆ ಕೊಡ್ತಿರ್ತೇನೆ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ನಾನು ಒಂದು ಗ್ಲಾಸ್ ಆಫ್ ವಾಟರ್ಗೆ 10 ml ಆಫ್ ಈ ಸಿರಪ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ತುಂಬ ಎಫೆಕ್ಟಿವ್ ಆಗಿದೆ. ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಗಟ್ ಕ್ಲೀನಿಂಗ್ಗೆ ತುಂಬ ಉಪಯೋಗ ಆಗುತ್ತೆ. ನಿಮಗೇನಾದರೂ ಯಾವುದಿದು ಪ್ರಾಡಕ್ಟ್ ಅನ್ನೋದು ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಡೆಫಿನೆಟ್ ಆಗಿ ನಾನು ಆ ಲಿಂಕ್ನ ಕಳಿಸ್ತೀನಿ. ಸೊ ಯು ಕ್ಯಾನ್ ಬೈ ಇಟ್. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಅದಾದಮೇಲೆ ಲಂಚು ಬಾಕ್ಸಿಗೆ ಇಬ್ಬರಿಗೂ ಪ್ರಿಪೇರ್ ಮಾಡಿದಾದಮೇಲೆ ಒಬ್ಬರು ಸ್ಕೂಲಿಗೆ ಆಫೀಸ್ಗೆ ಹೋದಾದಮೇಲೆ ನಾನು ನನ್ನ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಕ್ಸಸೈಸ್ ಬಂದುಬಿಟ್ಟು ರೀಸೆಂಟಾಗಿ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ, ಮೊಬೈಲ್ ಜಾಸ್ತಿ ನೋಡ್ತಾ ಇರೋದ್ರಿಂದ ನಾನು ಫಸ್ಟು ಐ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಫೇಸ್ ಎಕ್ಸಸೈಸ್ ಮತ್ತು ಫುಲ್ ಬಾಡಿ ವರ್ಕೌಟ್ ಮಾಡ್ತೀನಿ. ಸೊ ಇವತ್ತು ನಾನು ಚಿಕನ್ ಫ್ರೈ ಮಾಡಿದೆ ಲಂಚಿಗೆ. ಚಿಕನ್ ಫ್ರೈ ಅದಾದಮೇಲೆ ಬಿರಿಯಾನಿ ಸ್ಟಾರ್ಟ್ ಮಾಡಿದೆ. ನಾನು ನಾನ್ ವೆಜ್ ತಿನ್ನಲ್ಲ, ಯಾಕಂದರೆ ಕಾರ್ತಿಕ್ ಸೋಮವಾರ ಸ್ಟಾರ್ಟ್ ಆಗಿರೋದ್ರಿಂದ ನಾನೀಗ ನಾನ್ ವೆಜ್ ತಿಂತಿಲ್ಲ. ಸೊ ಹಾಗಾಗಿ ನನಗೆ ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಮನೇಲಿರೋರಿಗೆಲ್ಲ ಚಿಕನ್ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಮಾಡಿದ್ದಾದಮೇಲೆ ನನಗೆ ಅಂತ ನಾನು ಮಾಡ್ಕೊಂಡಿದ್ದು ಆಲೂ ಪರೋಟ ನೀವು ಸಬ್ಜಿ ಜೊತೆ ತಿನ್ನೋದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಏನಪ್ಪ ಅಂತಂದರೆ ಕರ್ಡ್ ಮತ್ತು ಪಿಕಲಲ್ಲಿ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈಗ ಸೀಕ್ರೆಟ್ ಹೇರ್ ಆಯಿಲ್ನ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಈ ಸೀಕ್ರೆಟ್ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಇದೇ ರೀತಿ ಲಾಂಗ್, ಸ್ಟ್ರಾಂಗ್ ಮತ್ತು ಶೈನಿಯಾಗಿ ಇರುತ್ತೆ. ಹೆಣ್ಮಕ್ಳಿಗೆ ಎಲ್ಲರಿಗೂ ಆಸೆ ಇರುತ್ತೆ. ಈಗಂತೂ ಹೆಣ್ಮಕ್ಳು ಅಷ್ಟೇ ಅಲ್ಲದೆ ಗಂಡು ಮಕ್ಳಿಗೂ ತುಂಬ ಲಾಂಗ್ ಹೇರ್ ಇರೋ ಆಸೆ ಅಂತೂ ಎಲ್ಲರಿಗೂ ಇರುತ್ತೆ. ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ. ಸೊ ಆ್ಯಂಡ್ ಬೆಂಗಳೂರಲ್ಲಿ ವಾಟರ್ ಪ್ರಾಬ್ಲಮ್, ನಾವು ಬೋರ್ವೆಲ್ ವಾಟರ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ತುಂಬ ರೆಗ್ಯುಲರಾಗಿ ಆಗ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಯೂಸ್ ಮಾಡದೆ ನೀವು ಈ ಏರ್ ಆಯಿಲ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಮ್ಯಾಜಿಕ್ ಏರ್ ಆಯಿಲ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾವು ನ್ಯಾಚುರಲ್ ಕೋಕೋನಟ್ ಆಯಿಲ್ನ ತೊಗೊಳ್ಬೇಕಾಗತ್ತೆ. ಸೊ ನ್ಯಾಚುರಲ್ ಆಯಿಲ್ ಇಲ್ಲ ಅಂದರೆ ಪ್ಯಾರಾಶೂಟ್ 100% ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ನ್ಯಾಚುರಲ್ ಆಯಿಲ್ ಇದ್ದರೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನೀಗ ನಿಮಗೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಿಮ್ಮ ಹೇರ್ ಆಯಿಲ್ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಸೊ ಮೊದಲು ನೀವು ಒಂದು ಬಾಣಲಿ, ಅಂದರೆ ರೆಗ್ಯುಲರಾಗಿ ನೀವು ಯಾವುದಾದ್ರೂ ಯೂಸ್ ಮಾಡೋ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಮೊದಲು ನಾವು ಆ್ಯಡ್ ಮಾಡಬೇಕಾಗಿರೋದು ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಆನಿಯನ್ ತುಂಬ ಮುಖ್ಯ ನಿಮ್ಮ ಹೇರ್ ಆಯಿಲಲ್ಲಿ. ಏನಕ್ಕಪ್ಪ ಅಂತಂತಂದರೆ ಇದು ಬಂದ್ಬಿಟ್ಟು ಸಲ್ಫ್ಯೂರ್ ಇರೋದ್ರಿಂದ ನಿಮ್ಮ ಹೇರ್ಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಹೇರ್ನ ರೀಬಿಲ್ಡ್ ಮಾಡುತ್ತೆ. ನಿಮ್ಮ ಹೇರಿನ ಕೆರಿಟನ್ ರೀಬಿಲ್ಡ್ ಮಾಡುತ್ತೆ. ಇದು ತುಂಬ ಮುಖ್ಯ ಆಗುತ್ತೆ. ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಷ್ಟೇ ಅಲ್ಲದೆ ನಿಮ್ಮ ಸ್ಕ್ಯಾಲ್ಪ್ಗೆ ನರಿಶ್ ಮಾಡುತ್ತೆ, ವಿಚ್ ಇಸ್ ತುಂಬ ಇಂಪಾರ್ಟೆಂಟ್ ಆನಿಯನ್ನು. ಇದರಿಂದ ಇನ್ನಷ್ಟು ಏನಪ್ಪ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತಂದರೆ, ಇದರಲ್ಲಿ ನಿಮಗೆ ನ್ಯಾಚುರಲ್ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಿಮಗೆ ಡ್ಯಾಂಡ್ರಫ್ ಇರೋರು ತುಂಬ ಆನಿಯನ್ನ ನೀವು ಜಾಸ್ತಿ ನಿಮ್ಮ ಆಯಿಲಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಟೆಕ್ಸ್ಚರ್ ಮತ್ತು ಶೈನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮಗೇನಾದರೂ ಪ್ರೀ ಮೆಚ್ಯೂರ್ ಗ್ರೇ ಏರ್ಸ್ ಬರ್ತಿದ್ರೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಕಮ್ಮಿ ಆಗೋದಕ್ಕೆ. ಈಗ ಇದಕ್ಕೆ ನಾವು ಆಲೋವೆರಾನ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಈ ಥರ ಆಲೋವೆರಾನ ಇದಕ್ಕೆ ಆಯಿಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟವ್ ಸ್ಲಿಮ್ಮಲ್ಲೇ ಇರಲಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಆಲೋವೆರಾ ಪ್ಲಾಂಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಆಲೋವೆರಾ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಆಲೋವೆರಾ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳಿಸ್ಕೊಡೋಣ. ಸೊ ಇದು ನಿಮ್ಮ ಹೇರಿಗೆ ಯಾವ ಥರ ಮ್ಯಾಜಿಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಆಲೋವೆರಾದಲ್ಲಿ ಆ್ಯಕ್ಚುಲಿ ನಿಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಿಮ್ಮ ಸ್ಕ್ಯಾಲ್ಪ್ನ ಕಾಮ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಶೈನ್ ರೀಸ್ಟೋರ್ ಮಾಡುತ್ತೆ ಹೇರಲ್ಲಿ. ಯಾಕಂದರೆ ನಾವು ಡೈಲಿ ಬಿಸಿಲಲ್ಲಿ ಹೋಗ್ತಿರ್ತೀವಿ. ಸೊ ನಾವು ರೆಗ್ಯುಲರಾಗಿ ಹೇರ್ ಕೇರ್ ಮಾಡೋದಿಲ್ಲ, ಯಾವುದೇ ರೀತಿಯಾದ ಕೆಮಿಕಲ್ಸ್ ಆಗಲಿ ಏನು ಯೂಸ್ ಮಾಡಬಾರ್ದು ಅನ್ನೋದಾದರೆ ನೀವು
ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಹೇರ್ ಸ್ಟಿಮ್ಯುಲೇಟ್ ಮಾಡಿ ನಿಮಗೆ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಆಲೋವೆರಾ. ಇದು ಬಂದ್ಬಿಟ್ಟು ವಿಟಮಿನ್ ಎ, ಸಿ, ಇ ಇರೋದ್ರಿಂದ ನಿಮ್ಮ ಹೇರ್ ನರಿಷ್ ಮಾಡಿ ನಿಮ್ಮ ಸ್ಕ್ಯಾಲ್ಪ್ಗೆ ಕೂಡ ಕಾಮ್ ಮಾಡೋದಲ್ಲದೆ ಹೇರ್ ಗ್ರೋತ್ ಕೂಡ ಆಗತ್ತೆ. ಆಲೋವೆರಾ ಬಂದ್ಬಿಟ್ಟು ಎಲ್ಲ ರೀತಿಯಾದ ಹೇರ್ ಟೈಪ್ಗೂ ಸೂಟ್ ಆಗೋದಷ್ಟೇ ಅಲ್ಲದೆ ನಿಮಗೆ ಹೇರ್ ಪ್ರೊಟೆಕ್ಷನ್ ಬಂದ್ಬಿಟ್ಟು ಅಂದರೆ ಸನ್ UV ರೇಡಿಯೇಷನಿಂದ ಹೇರ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಸೊ ಇದು ತುಂಬ ಯೂಸ್ಫುಲ್ಲು. ಸೊ ಇದನ್ನು ಯಾವ ರೀತಿ ನಾವು ಹೇರ್ ಆಯಿಲಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಸೆಕೆಂಡ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಕರಿ ಲೀವ್ಸ್ ಅಂದರೆ ಏನೋ ಈಗ ಇದಕ್ಕೆ ಕರಿಬೇವಿನ ಎಲೆ ಅಂದರೆ ವಾಶ್ ಮಾಡ್ಕೊಂಡಿರೋ ಕರಿಬೇವಿನ ಎಲೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇದರ ಬೆನಿಫಿಟ್ಸ್, ಕರಿ ಲೀವ್ಸ್ ಬಂದ್ಬಿಟ್ಟು ನಿಮ್ಮ ಹೇರ್ ಗ್ರೋತ್ಗೆ ತುಂಬ ಮುಖ್ಯ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಹೇರು ತಿಕ್ಕಾಗಿ ಅಂದರೆ ಯಾವುದೇ ರೀತಿಯಾದ ಬ್ರೇಕೇಜ್ ಮತ್ತು ಥಿನ್ನಿಂಗ್ ಏನಾದರೂ ಇದ್ದರೆ ಕರಿ ಲೀವ್ಸ್ ಬಂದ್ಬಿಟ್ಟು ಅದನ್ನೆಲ್ಲ ನಿಮಗೆ ರೀಸ್ಟೋರ್ ಮಾಡುತ್ತೆ. ಇದು ಬಂದ್ಬಿಟ್ಟು ಮುಖ್ಯವಾಗಿ ನಿಮಗೆ ಗ್ರೇ ಹೇರ್ಸ್ ಏನಾದರೂ ಇದ್ದರೆ, ಸೊ ಅರ್ಲಿ ಗ್ರೇ ಹೇರ್ಸ್ ಏನಾದರೂ ಬರ್ತಿದ್ರೆ ಅದು ಕೂಡ ಇದು ಪ್ರಿವೆಂಟ್ ಮಾಡೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಕರಿ ಲೀವ್ಸ್ ಬಂದ್ಬಿಟ್ಟು ನಿಮಗೆ ಶೈನ್ ಮತ್ತು ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ಎಲ್ಲನೂ ಆಯಿಲಲ್ಲಿ ಈ ರೀತಿ ಮಿಕ್ಸ್ ಆಗೋ ಥರ ಇಟ್ಕೊಳ್ಳಿ. ಸೊ ಈಗ ಇದಕ್ಕೆ ನಾನೀಗ ಹೈಬಿಸ್ಕಸ್, ದಾಸವಾಳದ ಹೂವದ ಎಲೆಗಳನ್ನ ಎರಡೂ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಹೈಬಿಸ್ಕಸ್ ಬಗ್ಗೆ ಪ್ರತಿಯೊಬ್ಬರು ಗೊತ್ತಿರುತ್ತೆ. ನಾವು ಈ ಏರ್ ಆಯಿಲಲ್ಲಿ ಹೈಬಿಸ್ಕಸ್ ಎಲೆ ಮತ್ತು ಹೈಬಿಸ್ಕಸ್ ಹೂವು ಎರಡನ್ನೂ ಯೂಸ್ ಮಾಡ್ತಿದ್ದೀವಿ. ಏನಕ್ಕೆ ಅಂತ ಕೇಳೋದಾದರೆ, ಹೈಬಿಸ್ಕಸ್ ಕೂದಲು ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಆಗುತ್ತೆ. ನಿಮಗೆಲ್ಲಾದರೂ ಹೇರಲ್ಲಿ ಗ್ಯಾಪ್ಸ್ ಬರ್ತಿದ್ರೆ ಅದು ಕೂಡ ಫಿಲ್ ಮಾಡಿ ಮತ್ತು ಬೇಬಿ ಹೇರ್ಸ್ನ ಗ್ರೋ ಮಾಡೋದಕ್ಕೆ ಇದು ತುಂಬ ಮುಖ್ಯವಾಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯಾದ ಬ್ರೇಕೇಜ್ ಅಥವಾ ಸ್ಪ್ಲಿಟ್ಟಿಂಗ್ಸ್ ಕೂಡ ನಿಮಗೆ ಇರಲ್ಲ. ಬಂದ್ಬಿಟ್ಟು ಹೈಬಿಸ್ಕಸ್ ಎಲೆಯಲ್ಲಿ ನಿಮಗೆ ಅಮೋನಿಯಾ ಆಸಿಡ್ಸ್ ಇರೋದ್ರಿಂದ ನಿಮಗೆ ಕೆರಟಿನ್ ಮತ್ತು ಇದು ಮೇನ್ ನಿಮ್ಮ ಹೇರ್ನ ಸ್ಟ್ರಕ್ಚರ್ ಮಾಡೋದಕ್ಕೆ ಇದು ಒನ್ ಆಫ್ ದಿ ಕೀ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಹೇರ್ನ ಕಂಡೀಷನ್ ಮಾಡುತ್ತೆ, ಪ್ಲಸ್ ಮಾಯ್ಶ್ಚರೈಸ್ ಮಾಡುತ್ತೆ, ಸ್ಕ್ಯಾಲ್ಪ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲದೆ ನಿಮಗೆ ಶೈನ್ ಮತ್ತು ವಾಲ್ಯೂಮ್ನ ಬೂಸ್ಟ್ ಮಾಡೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಈಗ ಇದಕ್ಕೆ ನಾನು ಮೆಂತ್ಯ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ನಿಮಗೆ ತುಂಬ ಹೇರ್ ಏನಾದರೂ ನಿಮಗೆ ಡ್ರೈ ಇದ್ದು ಅಥವಾ ಹೇರ್ ಫಾಲ್ಸ್ ಇದ್ದರೆ ಸ್ವಲ್ಪ ಮೆಂತ್ಯ ಸೀಡ್ಸ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಮೆಂತ್ಯ ಸೀಡ್ಸ್ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೆಂತ್ಯ ಸೀಡ್ಸು ತುಂಬ ಮುಖ್ಯ. ಏನಕ್ಕಪ್ಪ ಅಂತಂದರೆ ನಿಮ್ಗೇನಾದರೂ ಬಾಲ್ಡ್ ಹೇರ್ ಬಂದ್ಬಿಟ್ಟಿದೆ ಅಥವಾ ಬಾಲ್ಡ್ ಹೇರ್ ಆಗ್ತಿದೆ ಅಂತಂತಂದರೆ ಇದು ನಿಮಗೆ ತುಂಬ ಮುಖ್ಯ ಆಗುತ್ತೆ. ಏನಕ್ಕಪ್ಪ ಅಂತಂತಂದರೆ ಇದನ್ನು ನೀವು ರೆಗ್ಯುಲರ್ ಆಗಿ ನಿಮ್ಮ ಹೇರ್ ಆಯಿಲಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಬೇಬಿ ಹೇರ್ಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಇದರಿಂದ ನಿಮಗೆ ಡ್ಯಾಂಡ್ರಫ್ ಮತ್ತು ಇಚ್ಚಿನೆಸ್ ಏನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ನಿಮಗೆ ಹೈಡ್ರೇಟಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಹೇರ್ನ ಕೊಡುತ್ತೆ. ಪ್ಲಸ್ ಇದು ನಿಮ್ಮ ಹೇರ್ ಫ್ರಿಝಿನೆಸ್ ಮತ್ತು ಶೈನ್ ಕೊಡಬೇಕು ಅಂತಂತಂದರೆ ಇದು ಒನ್ ಆಫ್ ದಿ ಬೆಸ್ಟ್ ಇಂಗ್ರೀಡಿಯೆಂಟ್ ನಿಮ್ಮ ಆಯಿಲಲ್ಲಿ ಆ್ಯಡ್ ಮಾಡೋದು. ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ಆಮ್ಲನ ನಾನು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ, ವಿಚ್ ನಾನು ಈಗ ಆ್ಯಡ್ ಮಾಡ್ತಿದ್ದೀನಿ. ಆಮ್ಲದು ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಬನ್ನಿ. ಈಗ ಇದು ಆಮ್ಲ, ಇದು ಬೆಟ್ಟದ ನಲ್ಲಿಕಾಯಿ, ಇಂಡಿಯನ್ ಗೂಸ್ಬೆರಿ ಅಂತಲೂ ಕರೀತಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಮುಖ್ಯ. ಇದನ್ನು ನೀವು ತಿಂದರೆ ಇನ್ನೂ ಒಳ್ಳೆಯದು. ಸೊ ತಿನ್ನೋದಕ್ಕೆ ಸ್ವಲ್ಪ ಇದು ಕಹಿ ಇರುತ್ತೆ, ಅದಾದಮೇಲೆ ಸ್ವೀಟ್ನೆಸ್ ಬರುತ್ತೆ. ಸೊ ತಿನ್ನೋಕ್ಕೆ ಇಷ್ಟಪಡದೇ ಇರೋರು ನಿಮ್ಮ ಏರ್ ಆಯಿಲಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೇನು ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ ಇದು ಬಂದ್ಬಿಟ್ಟು ನಿಮಗೆ ಕೂದಲು ಬಂದ್ಬಿಟ್ಟು ತುಂಬ ಸಣ್ಣಗಿರುತ್ತೆ. ಕೂದಲು ಬಂದ್ಬಿಟ್ಟು ನಿಮಗೆ ತಿಕ್ಕಾಗಿ ಬೇಕು ಅಂದರೆ ಇದು ತುಂಬ ಬಹು ಮುಖ್ಯವಾಗತ್ತೆ. ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್ ಇರೋದ್ರಿಂದ ನಿಮ್ಮ ಹೇರ್ ಲಾಸ್ ಆಗದೆ ಇರೋ ಥರ ಫೈಟ್ ಮಾಡುತ್ತೆ. ಮತ್ತು ನಿಮ್ಗೇನಾದ್ರು ಸ್ಪ್ಲಿಟ್ ಎಂಡ್ಸ್ ಏನಾದರೂ ಬರ್ತಿದ್ರೆ ಸೊ ಆ ಥರ ಸ್ಪ್ಲಿಟ್ ಎಂಡ್ಸ್ ಆಗದೆ ನಿಮ್ಮ ಹೇರ್ ಸ್ಟ್ರೈಟ್ ಮಾಡೋದಕ್ಕೆ ತುಂಬ ಮುಖ್ಯವಾಗುತ್ತೆ. ಆಲ್ಮೋಸ್ಟ್ ಆಗ್ತಾ ಇದೆ, ಇನ್ನೊಂದು 2-3 ಮಿನಿಟ್ಸಲ್ಲಿ ಇಟ್ ವಿಲ್ ಬಿ ರೆಡಿ. ಸೊ ಈಗ ಇದನ್ನು ನೀವು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ 24 hours ಆದಮೇಲೆ ನೀವು ಸೋಚ್ಕೊಂಡು ಯಾವುದಾದ್ರೂ ನಿಮ್ಮಲ್ಲಿರೋ ಗ್ಲಾಸ್ ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡು, ಅಂದರೆ ಗ್ಲಾಸ್ ಕಂಟೈನರ್, ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಗ್ಲಾಸ್ ಇದ್ದರೆ ಅದನ್ನು ಗ್ಲಾಸ್ ಬಾಟಲ್ಗೆ ಶಿಫ್ಟ್ ಮಾಡಿಕೊಂಡು ಸೊ ನೀವು ರೆಗ್ಯುಲರಾಗಿ ಬಿಫೋರ್ ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಸ್ಕ್ಯಾಲ್ಪ್ಗೆ ಮತ್ತು ಹೇರ್ಗೂ ಯೂಸ್ ಮಾಡಿ. ಯಾಕಂದರೆ ಹೇರ್ ಯೂಸ್ ಮಾಡೋದ್ರಿಂದ ನಾವು ತುಂಬ ಇಂಗ್ರೀಡಿಯೆಂಟ್ಸ್ ಹೇರ್ದು ಯೂಸ್ ಮಾಡಿರೋದ್ರಿಂದ ನಿಮ್ಗೇನಾಗುತ್ತೆ, ಹೇರ್ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ, ಪ್ಲಸ್ ಸಿಲ್ಕಿ ಆಗುತ್ತೆ, ಪ್ಲಸ್ ಸ್ಟ್ರೈಟ್ ಕೂಡ ಆಗುತ್ತೆ. ಈ ಸ್ಟೋರಲ್ಲಿ ತಂದಿರೋ ಪ್ಯೂರ್ ಏರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಅಕಸ್ಮಾತ್ ಪ್ಯೂರ್ ಕೋಕೋನಟ್ ಆಯಿಲ್ ಎಲ್ಲೂ ಸಿಗಲಿಲ್ಲ ಅಂತಂದರೆ
ಟ್ರೈ ಮಾಡಿ ಪ್ಯೂರ್ ಕೋಕೋನಟ್ ಆಯಿಲೇ ತೊಗೊಳ್ಳೋದಕ್ಕೆ, ಯಾಕಂದರೆ ಅದು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಪ್ಯೂರ್ ಕೋಕೋನಟ್ ಆಯಿಲ್ ಇಲ್ಲ ಅಂದರೆ ಐ ಹ್ಯಾವ್ ಟೇಕನ್ ದಿಸ್ ಪ್ಯಾರಾಶೂಟ್ ಪ್ಯೂರ್ 100% ಕೋಕೋನಟ್ ಆಯಿಲ್ನ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡಿ ಏರ್ ಆಯಿಲ್ನ ಮಾಡ್ಕೊಳ್ಬೋದು. 24 hours ಆದಮೇಲೆ ನಿಮ್ಮ ಆಯಿಲ್ ಈ ರೀತಿ ಕಾಣಿಸುತ್ತೆ. ಸೊ ಈಗ ಯಾವುದಾದ್ರು ಗ್ಲಾಸ್ ಬಾಟಲ್ ಅಥವಾ ಗ್ಲಾಸ್ ಜಾರ್ಗೆ ನೀವು ಫಿಲ್ಟರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲಿ ಈಸಿಯಾಗಿ ಅಂತ ತಿಳ್ಕೊಂಡ್ರಲ್ಲ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾದ ಬ್ಯೂಟಿ ಟಿಪ್ಸ್ ಅಥವಾ ಹೇರ್ ಏನಾದರೂ ಟಿಪ್ಸ್ ಬೇಕಿದ್ರೆ ಯಾವ ಟಿಪ್ಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲೇ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.